ಓಂ ಶ್ರೀ ಪರಮಾತ್ಮನೇ ನಮಃ. ಭಗವದ್ಗೀತೆಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದಲ್ಲಿ ಬರುವ 30ನೇ ಶ್ಲೋಕದ ಬಗ್ಗೆ ತಿಳಿಯೋಣ. ಸಂಸ್ಕೃತದಲ್ಲಿ ಉಚ್ಚಾರ, ಕನ್ನಡದಲ್ಲಿ ಅರ್ಥ ವಿವರಣೆ, ಜೀವನ ಪಾಠವನ್ನು ನೋಡೋಣ. ಭಕ್ತಿಯಿಂದ ಆಲಿಸಿ, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಇನ್ನೊಮ್ಮೆ, ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಈ ಶ್ಲೋಕದ ಕನ್ನಡ ಅರ್ಥ: ಅರ್ಜುನ ಹೇಳುತ್ತಾನೆ ಕೃಷ್ಣನನ್ನು ಕುರಿತು, ನನ್ನ ಕೈಯಿಂದ ಗಾಂಡೀವ ಧನುಸ್ಸು ಜಾರುತ್ತಿದೆ, ಚರ್ಮವು ಸುಡುತ್ತಿರುವಂತೆ ಅನುಭವವಾಗುತ್ತಿದೆ, ನಾನು ಸ್ಥಿರವಾಗಿ ನಿಲ್ಲಲಾರದೆ ಇದ್ದೇನೆ ಮತ್ತು ನನ್ನ ಮನಸ್ಸು ಗೊಂದಲದಿಂದ ತಿರುಗುತ್ತಿರುವಂತಿದೆ. ಈ ಶ್ಲೋಕದಿಂದ ಕಲಿಯುವ ಜೀವನ ಪಾಠಗಳು: ಒತ್ತಡದ ಸಮಯದಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ಭಾವನೆಗಳ ಆಧಾರದ ಮೇಲೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ವಿಶ್ವಾಸಾರ್ಹ ಗುರು ಹಿರಿಯರು, ಸ್ನೇಹಿತರಿಂದ ಸಲಹೆ ಪಡೆಯಿರಿ. ಅಶಾಂತ ಮನಸ್ಸು ಸಮಸ್ಯೆಗಳನ್ನು ದೊಡ್ಡದಾಗಿ ತೋರಿಸುತ್ತದೆ, ಶಾಂತ ಮನಸ್ಸು ಪರಿಹಾರಗಳನ್ನು ಕಂಡುಕೊಳ್ಳುತ್ತದೆ. ಮಾನಸಿಕ ಒತ್ತಡವು ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಗೊಂದಲಗೊಂಡ ಮನಸ್ಸು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರದು. ಶಕ್ತಿಯಲ್ಲಿ ಆತ್ಮಜ್ಞಾನವೂ ಸೇರಿದೆ. ಕಷ್ಟದ ಸಮಯದಲ್ಲಿ ಜ್ಞಾನವನ್ನು ಪಡೆಯಿರಿ.